ಹಾಯ್ ಹಲೋ ಆ್ಯಂಡ್ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್. ಸೊ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಸೊ ನನಗೆ ಕೆಲವರು ಕೇಳ್ತಾಯಿದ್ರು ಮಾಡ್ರೇಟ್ ಯಾವ ರೀತಿ ಒಟ್ಟಿಗೆ ತೆಗಿಬೇಕಂದ್ರೆ, ಒಂದೊಂದು ತೆಗಿಬೇಕಂದ್ರೆ ಇವಾಗ ನೋಡಿ, ನಾವು ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಈಗ ಯಾರ್ಯಾರೋ ಬರ್ತಾ ಇರ್ತಾರೆ. ಸೊ ಒಬ್ಬೊಬ್ಬರು ತೆಗಿತಾ ಹೋಗ್ತಿರ್ತೀವಿ. ಸೊ ಕೆಲವ್ರು ಬರೋದೇ ಇಲ್ಲ. ಸೊ ಅನಿಲ್ ಅವರ ಒಟ್ಟಿಗೆ ಹೆಂಗೆ ತೆಗಿಬೇಕು, ಸೊ ಮಾಡ್ರೇಟ್ ಅಂದರೆ, ಸೊ ನಾವು ಸುಮಾರು ಇವಾಗ ಒಂದು ವರ್ಷದಿಂದ ಲೈವ್ ಮಾಡ್ತಾ ಇರ್ತೀವಿ. ಒಂದು ವರ್ಷದಿಂದ ಯಾರ್ಯಾರಿಗೋ ಕೊಟ್ಬಿಟ್ಟಿರ್ತೀವಿ ನಾವು. ಸೊ ಐ ಥಿಂಕ್ ಕೆಲವರು ಚಾನಲ್ಗಳಿರುತ್ತೆ, ಕೆಲವರು ಚಾನಲ್ಗಳು ಅಂದರೆ ಡೈಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಒಂದು 5 ಮೆಂಬರ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಹೊರತುಪಡಿಸಿ ಸೊ ಮಿಕ್ಕಿದೆಲ್ಲ ಒಂದು 90-95 ಮೆಂಬರ್ಸು ನಮ್ಗೆ ಗೊತ್ತೇ ಇರಲ್ಲ. ಅಂಥವ್ರಿಗೆಲ್ಲ ಕೊಟ್ಟಿರ್ತೀವಿ ನಾವು. ಯಾವ ರೀತಿ ಚೆಕ್ ಮಾಡಿ ಹೆಂಗೆ ತೆಗಿಬೇಕಂತ ಸೊ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಯಾರು ಕೂಡ ಬುದ್ಧಿವಂತರಲ್ಲ, ಬಟ್ ಯಾರು ಕೂಡ ದಡ್ಡಿರಲ್ಲ. ಬಟ್ ಆದರೆ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ, ನಾನು ಕೂಡ ಹಿಂಗೆ ತಿಳ್ಕೊಂಡ್ಮೇಲೆ ಸೊ ಇವಾಗ ಯಾವ ರೀತಿ ತೆಗಿಬೇಕು ಮಾಡ್ರೇಟ್ ಎಲ್ಲವನ್ನೂ ಒಟ್ಟಿಗೆ. ಸೊ ಅಂತಂದರೆ ಒಂದು ಸರಿಯಾಗಿ ಸರಳವಾದ ರೀತಿಯಲ್ಲಿ ಸೊ ಐ ಥಿಂಕ್ ನಾನು ತೋರಿಸ್ತೀನಿ ಯಾವ ರೀತಿ ಎಲ್ಲ ಒಟ್ಟಿಗೆ ಹೆಂಗೆ ತೆಗೆಯೋದು ಮಾಡ್ರೇಟು ಅನ್ನೋದನ್ನು. ಈಗ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ, ಅದರಲ್ಲಿ ಪ್ರತಿಯೊಂದು ಕೂಡ ಇದೆ. ಸ್ಟ್ಯಾಂಡರ್ಡ್ ಮಾಡ್ರೇಟನ್ನು ಯಾವ ರೀತಿ ತೆಗಿಬೇಕು, ಒಂದೊಂದಾಗಿ ತೆಗೆಯೋದು ಕೂಡ ಅದರಲ್ಲಿದೆ. ಆಮೇಲೆ ಒಟ್ಟಿಗೆ 2 ಸ್ಟ್ಯಾಂಡರ್ಡ್ ಮಾಡ್ರೇಟು, ಮ್ಯಾನೇಜಿಂಗ್ ಮಾಡ್ರೇಟು. ಸೊ ಯಾವ್ಯಾವುದೋ ಕೊಟ್ಬಿಟ್ಟಿರ್ತಾರೆ ನೀವು. ಕೆಲವರಿಗೆ ಮ್ಯಾನೇಜಿಂಗ್ ಮಾಡ್ರೇಟ್ ಕೊಟ್ಟಿರ್ತೀರ, ಕೆಲವರು ಸ್ಟ್ಯಾಂಡರ್ಡ್ ಮಾಡ್ರೇಟ್ ಕೊಟ್ಟಿರ್ತೀರ. ಸೊ ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಕೂಡ ಯಾವ ರೀತಿ ತೆಗಿಬೇಕಂತ ಇವಾಗ ನಾನು ವಿಡಿಯೋ ಈಗ ನೋಡಿ ನೀವು ನೆಕ್ಸ್ಟು ಅದೇ ವಿಡಿಯೋದಲ್ಲಿ ಇವಾಗ ನೋಡಿ ಅದರಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ತೆಗಿಬೇಕು, ಯಾವುದರಲ್ಲಿ ಹೋಗಬೇಕು, ಕ್ರೋಮಲ್ಲಿ ಹೋಗಬೇಕು, ಆಮೇಲೆ ಅಲ್ಲೆಲ್ಲ ಪ್ರತಿಯೊಂದು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದನ್ನು ಗಮನವಿಟ್ಟು ನೋಡಿ. ಸೊ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ನೀವು ಕಮೆಂಟ್ಸ್ ಮೂಲಕ ಹಾಕಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಅದನ್ನು ತಿಳಿಸುತ್ತೇನೆ ನಾನು. ಸೊ ಇವಾಗ ಸದ್ಯಕ್ಕೆ ನಾನು ಮಾಡ್ರೇಟ್ ಎಲ್ಲವನ್ನ ಒಟ್ಟಿಗೆ ರಿಮೂವ್ ಮಾಡೋದು ಹೇಗೆ ಅಂತ ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ಸೊ ನೋಡಿ ವಿಡಿಯೋ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೊ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ, ಸೊ ವಿಡಿಯೋ ನೋಡಿ, ವಿಡಿಯೋ ಮುಗಿಯೋ ತನಕ ಪೂರ್ತಿಯಾಗಿ ನೋಡಿ. ಪೂರ್ತಿ ಇಷ್ಟ ಆದಮೇಲೆ ಅದರಲ್ಲಿ ಏನಾದರೂ ಸಂದೇಹಗಳು ಏನಾದರೂ ಇದ್ದರೆ ಅಂದರೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಸೊ ವಿಡಿಯೋ ನೋಡೋಣ ಬನ್ನಿ. ಮಾಡ್ರೇಟ್ ಹೇಗೆ ತೆಗೆಯೋದು ಒಟ್ಟಿಗೆ ಅಂತ ನೋಡೋಣ ಬನ್ನಿ. ಸೊ ಕ್ರೋಮಲ್ಲಿ ಹೋಗೋಣ, ಗೂಗಲ್ ಕ್ರೋಮು. ಅಲ್ಲಿ IT ಸ್ಟುಡಿಯೋ ಅಂತ ಸರ್ಚ್ ಮಾಡಿದಾಗ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಯಿತು. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಡ್ಯಾಶ್ಬೋರ್ಡ್ ಎಲ್ಲ ಕಾಣುತ್ತೆ ನಿಮ್ಮ ಚಾನಲ್ದು. ಅಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಇರುತ್ತೆ ನೋಡಿ. ಸೊ ಕೆಳಗಡೆ ಬನ್ನಿ. ಮೊಬೈಲಲ್ಲಿ ನೀವು ಬಳಕೆ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಇರುತ್ತೆ, ಸ್ಕ್ರೋಲ್ ಮಾಡಿ. ಸಿಸ್ಟಮಲ್ಲಿದ್ದರೆ ಸ್ವಲ್ಪ ಮೇಲೇ ಇರುತ್ತೆ. ಈಗ ಓಪನ್ ಆಯ್ತು. ಇವಾಗ ಸೆಟ್ಟಿಂಗ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ಬನ್ನಿ. ಹಂಗೆ ಜನರಲ್ ಅಂತ ಆಪ್ಷನ್ಸ್ ಎಲ್ಲ ಇರುತ್ತೆ. ಅಲ್ಲಿ ಕಮ್ಯುನಿಟಿ ಮಾಡ್ರೇಟರ್ ಅಂತ ಇರುತ್ತೆ ನೋಡಿ, ಕಮ್ಯುನಿಟಿ ಮಾಡ್ರೇಟರ್. ಅಲ್ಲಿ ನೀವು ನೋಡಿದಾಗ ಅಲ್ಲಿ ಮ್ಯಾನೇಜಿಂಗ್ ಮಾಡ್ರೇಟು, ಸ್ಟ್ಯಾಂಡರ್ಡ್ ಮಾಡ್ರೇಟರ್ ಎರಡೂ ಇರ್ತವೆ. ಸೊ ಮ್ಯಾನೇಜಿಂಗ್ ಮಾಡ್ರೇಟ್ ಯಾರ್ಯಾರು ಕೊಟ್ಟಿದ್ದಾರೆ ಒಂದೊಂದಾಗಿ ಕ್ಲಿಕ್ ಮಾಡೋಣ ಅಂದರೆ ಅಲ್ಲಿ ಇಂಟು ಮಾರ್ಕ್ ಇರುತ್ತೆ ಪಕ್ಕದಲ್ಲಿ ನೋಡಿ. ಒಂದು ಡಿಲೀಟ್ ಆಯಿತು. ಸೊ ನೆಕ್ಸ್ಟು ಎಲ್ಲವೂ ಒಟ್ಟಿಗೆ ಮಾಡೋಣ ಒಂದೊಂದಂದರೆ ತುಂಬ ಬೇಜಾರಾಗುತ್ತೆ. ಅಂದರೆ ಒಟ್ಟಿಗೆ ಅಲ್ಲಿ ಪಕ್ಕದಲ್ಲಿ ಇಂಟು ಮಾರ್ಕ್ ಇರುತ್ತೆ, ಅಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಎಲ್ಲ ಹೋಯ್ತು, ವಾಶ್ ಆಯಿತು ನೋಡಿ ಇವಾಗ. ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಮಾಡ್ರೇಟು, ಅದನ್ನು ಕೂಡ ಇಂಟು ಕ್ಲಿಕ್ ಮಾಡಿದಾಗ ಎಲ್ಲ ವಾಶ್ ಆಯಿತು. ಇವಾಗ ವಾಶ್ ಆದ ತಕ್ಷಣ ಅಲ್ಲಿ ಸೇವ್ ಅಂತ ಇರುತ್ತೆ ಆಪ್ಷನ್ಸು. ಆ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಎಲ್ಲವೂ ಕೂಡ ವಾಶ್ ಆಯಿತು. ಅಂದರೆ ನಿಮ್ಮ ಚಾನಲ್ ರಿಫ್ರೆಶ್ ಆಯಿತು. ಯಾವುದೇ ಮಾಡ್ರೇಟ್ ನೀವಿಲ್ಲ ಇವಾಗ ಕೊಟ್ಟಿರೋದಿಲ್ಲ. ಸೊ ಮತ್ತೆ ಅದು ಚೆಕ್ ಮಾಡಬೇಕಾದ್ರೆ ಮತ್ತೆ ಅದೇ ಸೇಮ್ ಸೆಟ್ಟಿಂಗ್ ಬಂದು ಅಲ್ಲಿ ಕಮ್ಯುನಿಟಿ ಮಾಡ್ರೇಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಅಲ್ಲೆಲ್ಲ ಖಾಲಿ ಇರುತ್ತೆ. ಸೊ ನೋಡಿ ಅಲ್ಲಿ ಯಾವುದೂ ಇಲ್ಲ. ಸೊ ಇವಾಗ ರಿಫ್ರೆಶ್ ಆಯಿತು. ನೀವು ಮತ್ತೆ ಹೊಸಬರಿಗೆ ಯಾರಾದರೂ ಕೊಡ್ಬೋದು ಮತ್ತೆ. ಸೊ ಈ ಒಂದು ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಹಾಕಿ. ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರಗಳು, ಶುಭವಾಗಲಿ.